ಋಗ್ವೇದ ಸಂಹಿತೆಯ ಒಂದು ಹಿನ್ನೆಲೆಯಲ್ಲಿ ನಾವು ಈ ಬೆಳಕಿನ ವೇಗ ಏನು ಅಂತ ನಾವು ನೋಡೋದಕ್ಕೆ ಹೋದರೆ ಟ್ರಿಗ್ನೋಮೆಟ್ರಿ ಅಂತ ನಾವೇನು ಹೇಳ್ತೀವಿ ನಾವು, ಅಂದರೆ ಈ ಸೈನ್ ಥೀಟಾ ಕಾಸ್ ಥೀಟಾ ಇತ್ಯಾದಿ ಎಲ್ಲನೂ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ಭಾಳ ಹಿಂದೆನೇ ಹೇಳಿರೋದು ನಮಗೆ ಸಿಗುತ್ತೆ. ನಮಗೆ ಪೈ ಅಂತಕ್ಕಂಥದ್ದು ಒಂದು ಕಾನ್ಸ್ಟೆಂಟ್, ಒಂದು ಇಷ್ಟೇ ನಿಶ್ಚಿತವಾದಂಥ ಬೆಲೆ ಉಳ್ಳದ್ದು ಹೀಗೆಲ್ಲ ನಾವು ಹೇಳ್ತೀವಿ. ಇದರ ಬೆಲೆ ಎಷ್ಟು, ಈ ಕಾನ್ಸ್ಟೆಂಟ್ ಅಂತ ನಾವೇನು ಹೇಳ್ತೀವಿ, ಈ ಸ್ಥಿರ ಸಂಖ್ಯೆ ಏನಿದೆ ಇದರ ಬೆಲೆ ಎಷ್ಟು ಅನ್ನುವಂಥ ವಿಚಾರವನ್ನು ಆರ್ಯಭಟ ಅವನ ಆರ್ಯಭಟಿಯ ಅನ್ನೋ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾನೆ. ಈ ಸ್ಥಾನಗಳಿಗೆ ಕೊಡ್ತಕ್ಕಂಥ ಹೆಸರು, ಈಗ ರೂಢಿಯಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ನಾವು ಇಂಗ್ಲೀಷ್ನಲ್ಲಿ ಹೇಳಿದರೆ ಯೂನಿಟ್, 10, 100, 1000, ಆಮೇಲೆ 1000 ಆದಮೇಲೆ ಹೊಸ ಪದ ಇಲ್ಲ, 10,000, ಆಮೇಲೆ 100,000, ಆಮೇಲೆ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಹೀಗೆ ಒಟ್ಟಿನಲ್ಲಿ ಒಂದು ಪದ ಸಿಕ್ಬಿಟ್ಟು ಒಂದು 2-3 ಸ್ಥಾನಕ್ಕೆ ಅದರ ಮೇಲೇ 10, 100, 1000 ಅಂತ ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಒಂದೊಂದು ಸ್ಥಾನಕ್ಕೂ ಕೂಡ ಪ್ರತ್ಯೇಕವಾದಂಥ ಹೆಸರಿದ್ದದ್ದು ನಮಗೆ ಕಾಣುತ್ತೆ. ನಮಗೆ ಆಮೇಲೆ ಇನ್ನು ಇದರ ಬಗ್ಗೆ ಭೌತ ವಿಜ್ಞಾನದ ಬಗ್ಗೆನೇ, ಫಿಸಿಕ್ಸ್ ಬಗ್ಗೆನೇ ಕೆಲವಾರು ವಿಚಾರಗಳಿದೆ. ಇದು ವೈಶೇಷಿಕ ದರ್ಶನದಲ್ಲಿ ಬರತಕ್ಕಂಥ ವಿಚಾರ. ಈ ಕಾಸ್ ಅಂಡ್ ಎಫೆಕ್ಟ್ ಅನ್ನೋದ್ರ ಬಗ್ಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ. ಹೌದು, ಅಂದರೆ ಒಂದು ಕಾರಣ ಇರುತ್ತೆ, ಅದರ ಕಾರಣದಿಂದಾಗಿ ಒಂದು ಕಾರ್ಯ ಆಗುತ್ತೆ, ಒಂದು ಪರಿಣಾಮ ಸಿಗುತ್ತೆ ಅನ್ನುವಂಥ ಆ ಒಂದು ಕಾರ್ಯ ಕಾರಣ ಅಥವಾ ಕಾರಣ ಕಾರ್ಯ ಸಂಬಂಧ ಏನಿದೆ ಇದನ್ನು ಹೇಳ್ತಕ್ಕಂಥ ಒಂದು ವಿಚಾರ ಭಾಳ ಸ್ಪಷ್ಟವಾಗಿದೆ ಅನ್ನೋದು ನಮಗೆ ಎಲ್ಲಿ ಸಿಗುತ್ತೆ. ಈ ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ತರಣಿರ್ ವಿಶ್ವದರ್ಶತೋ ಜ್ಯೋತಿಷ್ಕೃದಸಿ ಸೂರ್ಯ ವಿಶ್ವಮಾ ಭಾಸಿರೋಚನಂ ಅಂತ. ಇದರ ವಿವರಣೆಯನ್ನು ನಾವು ನೋಡ್ತಾ ಹೋದರೆ ಅದರಲ್ಲಿ ನಮಗೆ ಈ ಬೆಳಕಿನ ವೇಗದ ಬಗ್ಗೆ ಒಂದು ಮಾಹಿತಿ ಇದೆಯಾ ಅಂತ ಅನ್ಸುತ್ತೆ. ಅಂದರೆ ಒಂದು ಯೋಜನ ಅಂದರೆ 9 ಮೈಲಿ ಅಥವಾ 110 ಯಾರ್ಡ್ಸ್ ಅಂತ ಗಜ, ಅದು 9.0625 ಮೈಲಿಗಳು ಅಂತ ಹೇಳಿ. ಈ ಋಗ್ವೇದ ಸಂಹಿತೆಯ ಒಂದು ಹಿನ್ನೆಲೆಯಲ್ಲಿ ನಾವು ಈ ಬೆಳಕಿನ ವೇಗ ಏನು ಅಂತ ನಾವು ನೋಡೋದಕ್ಕೆ ಹೋದರೆ 2202 ಯೋಜನ ಎಷ್ಟಕ್ಕೆ 75ನೇ 8 ಭಾಗದ ಸೆಕೆಂಡಿನಲ್ಲಿ ಅಂತ ಬರುತ್ತೆ. ಇದನ್ನ ಇವತ್ತು ಏನು ಈ ಬೆಳಕಿನ ವೇಗ ಕಂಡು ಹಿಡಿದಿದ್ದಾರೆ, ಅಂದರೆ ಇಲ್ಲಿ ಯೋಜನ ಅಂತಿದೆಯಲ್ಲ ಅದನ್ನು ಇವತ್ತಿನ ಮೈಲು ಕಿಲೋಮೀಟರ್ ಇದಕ್ಕೆ ನಾವು ಹಾಕ್ತಾ ಹೋದಾಗ ಈ ಆಧುನಿಕ ವಿಜ್ಞಾನದಲ್ಲಿ ಏನು ಬೆಳಕಿನ ವೇಗ ಕಂಡು ಹಿಡಿದ್ದಾರೆ ಅದಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ ಹೊಂದುತ್ತೆ. ಇದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು. ಆಮೇಲೆ ಈ ಟ್ರಿಗ್ನೋಮೆಟ್ರಿ ಅಂತ ನಾವೇನು ಹೇಳ್ತೀವಿ ನಾವು, ಅಂದರೆ ಈ ಸೈನ್ ಥೀಟಾ ಕಾಸ್ ಥೀಟಾ ಇತ್ಯಾದಿ ಎಲ್ಲನೂ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ಭಾಳ ಹಿಂದೆನೇ ಹೇಳಿರೋದು ನಮಗೆ ಸಿಗುತ್ತೆ. ನಮಗೆ ಅಂದರೆ ಅದನ್ನು ಇವರು ಜ್ಯ ಅಂತ ಕರೀತಾರೆ, ಕೋಟಿಜ್ಯ ಅಂತ ಕರೀತಾರೆ. ಆ ಜ್ಯ ಮತ್ತು ಕೋಟಿಜ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲಿ ಈ ಸೈನ್ ಥೀಟಾ ಕಾಸ್ ಥೀಟಾ ಅಂತಕ್ಕಂತಹ ವಿಚಾರ ಬರಲೇಬೇಕದು. ಅಂದರೆ ಕೋನಕ್ಕೂ ಮತ್ತು ಬಾಹುಗಳಿಗೂ ಇರ್ತಕ್ಕಂಥ ಸಂಬಂಧವನ್ನು ಕುರಿತು ಹೇಳ್ತಾ ಇರ್ತಕ್ಕಂಥದ್ದಿದೆ ಈ ಜ್ಯ ಮತ್ತು ಕೋಟಿಜ್ಯ ಅನ್ನೋದು. ಇದೇನೇನೆ ಈ ಆಧುನಿಕ ಟ್ರಿಗ್ನಾಮೆಟ್ರಿಯ ಮೂಲದಲ್ಲಿರ್ತಕ್ಕಂಥ ವಿಚಾರ ಇದು. ಆಮೇಲೆ ಈ ಪೈ ಅಂತ ನಾವೊಂದನ್ನು ಬಳಸ್ತೀವಿ ನಾವು ಈ ಗಣಿತದಲ್ಲಿ ವಿಶೇಷವಾಗಿ. ಅಂದರೆ ಒಂದು ವೃತ್ತ, ಈ ವೃತ್ತದ ಕ್ಷೇತ್ರಫಲ ಏನು, ಪೈ ಅಂತಕ್ಕಂಥದ್ದು ಒಂದು ಕಾನ್ಸ್ಟೆಂಟ್, ಒಂದು ಇಷ್ಟೇ ನಿಶ್ಚಿತವಾದಂಥ ಬೆಲೆ ಉಳ್ಳದ್ದು ಹೀಗೆಲ್ಲ ನಾವು ಹೇಳ್ತೀವಿ. ಇದರ ಬೆಲೆ ಎಷ್ಟು, ಈ ಕಾನ್ಸ್ಟೆಂಟ್ ಅಂತ ನಾವೇನು ಹೇಳ್ತೀವಿ, ಈ ಸ್ಥಿರ ಸಂಖ್ಯೆ ಏನಿದೆ ಇದರ ಬೆಲೆ ಎಷ್ಟು ಅನ್ನುವಂಥ ವಿಚಾರವನ್ನು ಆರ್ಯಭಟ ಅವನ ಆರ್ಯಭಟಿಯ ಅನ್ನೋ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾನೆ. ಅದು ನಂತರದಲ್ಲಿ ಇದರ ಬಗ್ಗೆ ಏನು ಒಂದು ಸಂಶೋಧನೆ ಲೆಕ್ಕಾಚಾರ ಹಾಕಿದೆ, ಆ ಲೆಕ್ಕಾಚಾರಕ್ಕೆ ಸರಿಯಾಗಿ ಹೊಂದುತ್ತೆ. ಅದು ನಾನೇನು ಹೇಳ್ತೇನೆ ಅಂತಂದರೆ, ಚತುರಧಿಕಂ ಶತಮಷ್ಟಗುಣಂ ದ್ವಿಷಶ್ಚಟಿಸ್ತಥಾ ಸಹಸ್ರಾಣಾಂ ಅಯುತದ್ವಯವಿಷ್ಕಂಭಸ್ಯ ಆಸನ್ನೋ ವೃತ್ತ ಪರಿಣಾಹ ಅಂತ ಹೇಳ್ತಾನೆ. ಅಂತಂದರೆ ನಾವು 100ಕ್ಕೆ 4 ಸೇರಿಸ್ತಕ್ಕಂಥದ್ದು. ಅಂದರೆ ಅದು ಹೇಳುವಾಗಲೂ ಎಷ್ಟು ಕಾವ್ಯಮಯವಾಗಿ ಹೇಳಿದ್ದಾರೆ ಅನ್ನೋದನ್ನು ಹೇಳಕ್ಕೆ ಹೊರಟಿದ್ದು. 100ಕ್ಕೆ 4 ಸೇರಿಸಿ 104 ಆಯಿತು.
ಅದರ 8 ಪಟ್ಟು ಅಂದರೆ 832 ಆಯಿತು. ಅದಕ್ಕೆ 62,000 ಸೇರಿಸಿ, ಅಲ್ಲಿಗೆ 62,832 ಆಯಿತು. ಇದನ್ನ 20,000ದಿಂದ ನೀವು ಭಾಗಿಸಿದಾಗ ನಿಮಗೆ ಪೈನ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾರೆ. ಅದರ ಗುಣಾಕಾರ ನಾವು ಮಾಡಿದ್ರೆ 3.1416 ಹೀಗೆ ಹೋಗುತ್ತೆ. ಅಂದರೆ ಎಷ್ಟು ಅದ್ಭುತವಾದಂಥ ಚಿಂತನೆ ಮಾಡಿದ್ದಾರೆ ಅವತ್ತು, ಎಷ್ಟೆಲ್ಲ ಸಂಶೋಧನೆ ಮಾಡಿದ್ದಾರೆ ಅನ್ನೋದು ನಮಗೆ ಕಾಣುತ್ತೆ ನಮಗೆ. ಆಮೇಲೆ ಇನ್ನೊಂದು, ಈ ಸ್ಥಾನಗಳಿಗೆ ಕೊಡ್ತಕ್ಕಂಥ ಹೆಸರು. ಈಗ ರೂಢಿಯಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ನಾವು ಇಂಗ್ಲೀಷ್ನಲ್ಲಿ ಹೇಳಿದರೆ ಯೂನಿಟ್, 10, 100, 1000, ಆಮೇಲೆ 1000 ಆದಮೇಲೆ ಹೊಸ ಪದ ಇಲ್ಲ, 10,000, ಆಮೇಲೆ 100,000, ಆಮೇಲೆ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಹೀಗೆ ಒಟ್ಟಿನಲ್ಲಿ ಒಂದು ಪದ ಸಿಕ್ಬಿಟ್ಟು ಒಂದು 2-3 ಸ್ಥಾನಕ್ಕೆ ಅದರ ಮೇಲೇ 10, 100, 1000 ಅಂತ ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಒಂದೊಂದು ಸ್ಥಾನಕ್ಕೂ ಕೂಡ ಪ್ರತ್ಯೇಕವಾದಂಥ ಹೆಸರಿದ್ದದ್ದು ನಮಗೆ ಕಾಣುತ್ತೆ ನಮಗೆ. ಅದಕ್ಕೆ ಒಂದು ಈ ಸೂರ್ಯ ಸಿದ್ಧಾಂತದಲ್ಲಿ ಬರತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಏಕಂ, ದಶ, ಶತಂಚೈವ, ಸಹಸ್ರಂ, ಇಲ್ಲಿವರೆಗೂ ಗೊತ್ತಿದೆ. ಆಮೇಲೆ ಆ ಇಂಗ್ಲೀಷನ್ನ ನಾವು ಅನುಸರಿಸಿ ಸಹಸ್ರ ಆದಮೇಲೆ ದಶಸಹಸ್ರ ಅಂತ ಮಾಡ್ಕೋತೀವಿ. ದಶಸಹಸ್ರಕ್ಕೆ ಬೇರೆ ಅರ್ಥ ಇದೆ. ಅಯುತಂ ತಥಾ ಲಕ್ಷಂಚ ನಿಯುತಂ ಚೈವ ಕೋಟಿ ಅರ್ಬುದಮೇವ ಚ ವೃಂದ ಖರ್ಬೋ ನಿಖರ್ಬಶ್ಚ ಶಂಕಃ ಪದ್ಮಂಚ ಸಾಗರಃ ಅಂತ್ಯಂ ಮಧ್ಯಂ ಪರಾಧ್ಯಂಚ ದಶವೃದ್ಧ್ಯ ಯಥಾಕ್ರಮಂ. ಅಂದರೆ ಸುಮಾರು ಹೆಚ್ಚು ಕಮ್ಮಿ 18 ಸ್ಥಾನಗಳವರೆಗೂ ಹೆಸರನ್ನು ಕೊಟ್ಟಿದ್ದಾರೆ. ಮತ್ತು ಅದು ಹೇಗೆ ಬರುತ್ತೆ ಅಂತಂದರೆ ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚುತ್ತಾ ಹೋಗುತ್ತೆ. ಬಿಡಿ ಒಂದಾದರೆ 10 ಅಂದರೆ ಅದು 10ರಷ್ಟು, 10 ಆದಮೇಲೆ 100 ಅಂದರೆ 10 ಹತ್ಲಿ 100, 100 ಹತ್ಲಿ 1000, 1000 ಹತ್ಲಿ, ಹೀಗೆ ಹೋಗುತ್ತೆ. ಅಂದರೆ 10ರ ಗುಣಕದಲ್ಲಿ ಸ್ಥಾನದ ಬೆಲೆ ಹೋಗುತ್ತೆ. ಆ ರೀತಿಯಲ್ಲಿ ಈ ಸ್ಥಾನಗಳಿಗೆ ಹೆಸರನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅಂದರೆ 18 ಸ್ಥಾನಗಳಿಗೆ ಪ್ರತ್ಯೇಕವಾದಂಥ ಹೆಸರನ್ನು ಕೊಡಬೇಕು ಅಂತಂದರೆ ಅವರ ಗಣಿತದ ಜ್ಞಾನ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನು ನಾವು ಊಹೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು, ಆಸ್ಟ್ರಾನಮಿ ಅಂದರೆ ನಾವು ಈ ಖಗೋಳ ವಿಜ್ಞಾನ ಅಂತ ಕರಿತೀವಲ್ಲ, ವೇದಾಂಗ ಒಂದು ಅದರ ಬಗ್ಗೆ ಇರತಕ್ಕಂಥ ವೇದಾಂಗ ಜ್ಯೋತಿಷ. ಅದರಲ್ಲಿ ಒಂದು ಬಹಳ ಚೆನ್ನಾಗಿ ಹೇಳ್ತಾರೆ. ಇದೇನು ಅಂತಂದರೆ ತ್ರಿನಾಭಿಚಕ್ರಂ ಅಜರಂ ಅನರ್ವಂ ಯತ್ರೇಮ ವಿಶ್ವ ಭುವನಾನಿ ತಸ್ಥು ಅಂತ ಹೇಳಿ ಋಗ್ವೇದದ ಒಂದು ಮಂತ್ರವನ್ನು ಹೇಳ್ತಾರೆ. ಇದರಲ್ಲಿ ತ್ರಿನಾಭಿಚಕ್ರಂ ಅಂತ ಹೇಳ್ತಾರೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಅರಿವು. ಇದು ತ್ರಿನಾಭಿಚಕ್ರಂ ಅಂದರೆ 3 ನಾಭಿಗಳು ಅಂದರೆ ಕೇಂದ್ರಗಳು ಇರುತ್ತೆ ಅಂತ. ಅದರಲ್ಲಿ 2 ನಾಭಿಗಳು ಅಥವಾ 2 ಕೇಂದ್ರಗಳು ಸ್ಥಿರ. ಈ 3ನೇ ಒಂದು ಬಿಂದು ಇದೆಯಲ್ಲ ಅದು ಚಲಿಸುತ್ತೆ. 2 ಸ್ಥಿರ, ಇನ್ನೊಂದು ಚಲಿಸುತ್ತೆ. ಅದು ಯಾವ ರೀತಿ ಚಲಿಸುತ್ತೆ ಅಂತಂದರೆ ಅದಕ್ಕೂ ಮತ್ತು ಈ ಸ್ಥಿರವಾಗಿರ್ತಕ್ಕಂಥ 2 ಬಿಂದುಗಳಿದೆಯಲ್ಲ ಆ 2 ಮಧ್ಯೆ ಇರತಕ್ಕಂಥ ಅಂತರಕ್ಕೆ ನಿಶ್ಚಿತವಾದಂಥ ಸಂಬಂಧ ಇರುತ್ತೆ ಅಂತ. ಆ ನಿಶ್ಚಿತವಾದಂಥ ಸಂಬಂಧ ಇಟ್ಕೊಂಡು 2 ಸ್ಥಿರ ನಾಭಿ ಮತ್ತು ಇನ್ನೊಂದು ಚಲನಾಭಿ, ಚಲಿಸ್ತಕ್ಕಂಥ ಒಂದು ಕೇಂದ್ರವನ್ನು ಇಟ್ಕೊಂಡು ಹಾಕಿದ್ರೆ ಏನು ಬರುತ್ತೆ ಗೊತ್ತಾ? ಎಲಿಪ್ಸ್ ಬರುತ್ತೆ. ಎಲಿಪ್ಸ್ ಅಂತಂದರೆ ಈ ಮೊಟ್ಟೆ ಆಕಾರದಲ್ಲಿ ಬರುತ್ತಲ್ಲ ಇದು. ಇದಕ್ಕೆ ಇವ್ರು ಇಟ್ಟಿರ್ತಕ್ಕಂಥ ಹೆಸರಿದ್ರೆ ತ್ರಿನಾಭಿ. ಅಂದರೆ ಯಾವುದಕ್ಕೆ 3 ನಾಭಿ ಇರುತ್ತೋ, 2 ಸ್ಥಿರ, 1 ಚಲ. ಅಂದರೆ ನಾವು ಈ ಅಥ್ಲೆಟಿಕ್ಸ್ ನಾವು ನೋಡ್ಬೇಕಾದ್ರೆ ಈ ಗೆರೆಗಳನ್ನು ಹಾಕ್ತಾರಲ್ಲ ಓಡೋದಕ್ಕೆ, ಅದನ್ನು ಎಲಿಪ್ಸ್ ಅಂತ, ಎಲಿಪ್ಟಿಕಲ್ ಅಂತ ಕರಿತೇವೆ ನಾವು. ಆ ತರಹದ ಒಂದು ಆಕಾರ ನಮಗೆ ಬರುತ್ತೆ ಅನ್ನುವಂಥ ವಿಚಾರ ಇದೆ. ಇವತ್ತು ಕೂಡ ಅಥ್ಲೆಟಿಕ್ಸಲ್ಲಿ ಆ ಥರ ಹಾಕಬೇಕಾದ್ರೆ ಅವರು 2 ಸ್ಥಿರವಾಗಿರ್ತಕ್ಕಂಥ ಇಟ್ಕೊಂಡು ಇನ್ನೊಂದನ್ನು ಛಲ ಇಟ್ಕೊಂಡೇನೆ ಆ ಗೆರೆಗಳೆಲ್ಲ ಹಾಕುವಂಥದ್ದು. ಎಲಿಪ್ಸನ್ನ ಅವರು ತಯಾರು ಮಾಡಬೇಕಾದ್ರೆ ಅದಕ್ಕೆ ಇರತಕ್ಕಂಥ ಹೆಸರು ವೈಜ್ಞಾನಿಕವಾಗಿದೆ ತ್ರಿನಾಭಿ ಚಕ್ರಂ, 3 ನಾಭಿಯನ್ನು ಉಳ್ಳಂಥದ್ದು ಅಂತ. ಈ ಗ್ರಹಣದ ವಿಚಾರ ನಾನು ಒಂದ್ಸಲ ಹೇಳಿದ್ದೆ. ನಾನು ಆ ಗ್ರಹಣದ ವಿಚಾರವನ್ನು ನಮಗೆ ಈ ಆರ್ಯಭಟೀಯ ಅದರಲ್ಲಿ, ಅಂದರೆ ಆರ್ಯಭಟನ ಒಂದು ಗ್ರಂಥ ಅದರಲ್ಲಿ ಹೇಳ್ತಾನೆ. ಅಂದರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಅಂದರೆ ಈ ಕಡೆ ಸೂರ್ಯ, ಮಧ್ಯದಲ್ಲಿ ಚಂದ್ರ, ಈ ಕೊನೆಯಲ್ಲಿ ಭೂಮಿ. ಹೀಗಿರುವಂತೆ ಭೂಮಿ ಮೇಲಿರುವ ನಮಗೆ ಚಂದ್ರನು ಸೂರ್ಯನಿಗೆ ಅಡ್ಡ ಬಂದಿದ್ದರಿಂದ ಸೂರ್ಯ ಮುಚ್ತಾನೆ. ಅಂದರೆ ಇದು ಸೂರ್ಯಗ್ರಹಣದ ವಿಚಾರ ನಾವು ಹೇಳ್ತೇವಲ್ಲ, ಅದರ ವಿಚಾರವನ್ನು ಇಲ್ಲಿ ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೇ ನಾವು
ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅದನ್ನು. ಹಾಗೆಯೇ ನಾವು ಈ ಚಂದ್ರಗ್ರಹಣವನ್ನು ಭೂಮಿ ಈ ಕಡೆ ಹಾಕಿ ಚಂದ್ರನ ಈ ಕಡೆ ಹಾಕಿದರೆ ಭೂಮಿಯನ್ನು ಚಂದ್ರನ ಮೇಲೆ ಬೀಳೋದನ್ನು ಆಗ್ತಕ್ಕಂಥ ಚಂದ್ರಗ್ರಹಣ. ಹೀಗೆಲ್ಲ ವಿಚಾರಗಳನ್ನು ಬಹಳ ಹಿಂದೆನೇ ಹೇಳಿರ್ತಕ್ಕಂಥದ್ದು ನಮಗೆ ಸಿಗುತ್ತೆ. ಮುಂದಿಂದು ಏಕೆ ಏನಮ್ಮ ವಿಷಯ ಸಾಕಾಗೋಯ್ತಾ ನಿಮ್ಗೆ ಇಷ್ಟು ಬೇಗ? ವಿಷಯ ಖಂಡಿತ ಸಾಕಾಗ್ಲಿಲ್ಲ. ಇದೇನ್ ಬಹುಶಃ ಇಡೀ ದಿವಸ ಅಲ್ಲ, ವರ್ಷಾನ್ಗಟ್ಲೆ ಹೇಳಿದ್ರು ಕೇಳುವಂತಹ ವಿಷಯಗಳು, ಅರಿಯುವಂತಹ ವಿಷಯಗಳು. ಒಂದ್ ವಿಷಯ ಅಂತೂ ತುಂಬಾ ಚೆನ್ನಾಗಿ ಸ್ಪಷ್ಟ ಆಯ್ತು. ಈಗ ಆರಂಭದಲ್ಲಿ ಅಂದ್ರೆ ಹಿಂದಿನ ಸಂಚಿಕೆಯ ಆರಂಭದಲ್ಲಿ ನಾನು ಏನ್ ಹೇಳಿದ್ದೆ, ವೈದಿಕ ಸಾಹಿತ್ಯ ಅಂದ್ರೆ ಎಂಥದೋ ಒಂದು ಆಧ್ಯಾತ್ಮ, ವೈರಾಗ್ಯ ಆ ಥರದ್ದು ಅನ್ನುವ ತಪ್ಪು ಕಲ್ಪನೆ, ಅದನ್ನ ಹೋಗಲಾಡಿಸುವಂತಹದ್ದಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನ ಇಷ್ಟು ಕೊಟ್ಬಿಟ್ಟಿದ್ದೀರಿ ನೀವು. ಎಂಥ ದೊಡ್ಡ ಸಾಗರ ಅನ್ನೋದಕ್ಕೆ ಅದನ್ನ ಅರಿವು ಬೆಳೆಸ್ಕೊಳ್ಳೋದಕ್ಕೆ ಇಷ್ಟು ಸಾಕು ಮಾಹಿತಿ. ಇದನ್ನೇ ಅರಿವಿಸ್ಕೊಳ್ಳೋದು ತುಂಬಾ ಕಷ್ಟ ಅನ್ಸುತ್ತೆ. ಆದ್ರೆ ಒಂದ್ ವಿಷಯ ಸ್ಪಷ್ಟ ಆಯ್ತಲ್ವಣ, ಅಂದ್ರೆ ಇದೇನೋ ಆ ದೇಶದವ್ರು ಕಂಡು ಹಿಡ್ದಿದ್ದು, ಅಲ್ಲಿದೇನೋ ಮೂಲ, ಅಲ್ಲಿಂದ ನಮಗ್ ಬಂದಿದ್ದು ಅಂತ ಹೇಳ್ತಾರಲ್ಲ, ಅಲ್ಲಿ ಯಾರೋ ಆ ದೇಶದವರು ಈ ದೇಶದವರು ಕಂಡು ಹಿಡ್ದಿದ್ದೆಲ್ಲ ಅದಕ್ಕೂ ಮುಂಚೆ ಸಾವಿರಾರು ವರ್ಷಗಳ ಮುಂಚೆ ನಮ್ಮ ದೇಶದಲ್ಲೇ ಎಲ್ಲವನ್ನು ಕಂಡು ಹಿಡಿದು ಅದನ್ನ ದಾಖಲಿಸಿದ್ದಾರೆ. ಎಷ್ಟೋ ವಿಚಾರಗಳು ಇವತ್ತು ಕೂಡ ಜೀವಂತವಾಗಿವೆ. ಕೆಲವನ್ನ ನಾವು ಹುಡುಕಿ ತೆಗಿಬೇಕಾಗಿದೆ. ಆ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾದ್ರೆ ಇವತ್ತಿಗೂ ಕೂಡ ಇನ್ನು ಏನೇನ್ ಬರುತ್ತೋ ನಾವು ಈ ಜ್ಞಾನದ ದೃಷ್ಟಿಯಿಂದ ಜಗತ್ತಿಗೆ ಮಾರ್ಗದರ್ಶನ ಕೊಡಬಹುದು. ಖಂಡಿತ.